ಸರ್ ಎಲ್ಲರೂ ಹೇಳ್ತಾ ಇರೋದು ಅದೇ, ಮಾತಾಡಿರೋದು ನಂದೇ ವಯಸ್ಸು ಸರ್, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನನಗೆ ಪ್ರಜ್ಞೆ ಇಲ್ಲ. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳ್ತೀನಿ. ಹಾಂ ಸರ್, ನನ್ನ ಮನಸ್ಥಿತಿ ಸರ್ ನಾನು ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಿರೋದು. ನಾನು ಅವತ್ತಿಂದ 1% ನಾನು ನಿದ್ದೆನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಲ್ಲಿ ಬಂತ ಈ ಥರ ಇಲ್ಲ ಅಂದ್ರೆ ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್, ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತಿರ ಸರ್, ಹೊರಗಡೆ ಏನೂ ಗೊತ್ತಾಗಿರಲ್ಲ. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನು ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದರೆ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತ ಕತೆ ಗೊತ್ತಿಲ್ಲ. ನೀನು ತಾಕತ್ತಿದ್ರೆ ಬೈ ಅನ್ಬೋದು, ಏನಂತ ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನೆಂದರೆ ಬೇರೆ ಏನಾರ ವೀಡಿಯೋ ಮಾಡ್ಕೊಂಡೋದ್ರದ್ದು ಇನ್ನೂ ಭಯ ಇದೆ ನನಗೆ. ಅಷ್ಟೆಲ್ಲ ಸರ್, ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಾಯಿದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು, ಬಿಡು ಅದೆಲ್ಲ ಇರಲ್ಲ, ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನಿಗೆ ಪ್ರತಿಯೊಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದರು ಸರ್. ನಾನು ಆ ಥರ ಕುಡ್ಕೊನಲ್ಲ ಸರ್, ನಾನು ಕುಡಿದೂ ಇಲ್ಲ. 3 ವರ್ಷ ಫುಲ್ಲು ಡಯಟಲ್ಲಿದ್ದೀನಿ. ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು ಅಲ್ಲಿ 2-3 ದಿವಸ ಆದಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಂಗೆಲ್ಲ ಇಟ್ಬಿಡ್ತಿದ್ದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜರ್ನಿ, ಒಂದು 16-17 ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ, ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು, ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು, ಸುಮಾರು ನಮ್ಮ ಟೀಮವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು. ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತೀನಿ ಸರ್. ಯಾಕೆಂದ್ರೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ. ಕಲೆನ ನಮ್ಗೆ ಬಂದಿರೋದು ಬೇರೆ, ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳು ಅಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದ್ರೆ ಏನು ಹೇಳ್ತೀವಿ, ದೇವ್ರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಮಾಡೋದು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.